ನಾವೇ ಹೋದ್ರೆ ಉಂಟು ಹೋಯ್ತು ನನ್ಗೆ ಗೊತ್ತಾಯ್ತು ಕ್ಯಾನ್ಸಲ್ ಆಗತ್ತೆ. ಲೇಟ್ ಆಗಿದ್ಕಾ? ಲೇಟ್ ಆದ್ರೆ ಕ್ಯಾನ್ಸಲ್ ಮಾಡ್ತಾರೆ. ಗಾಡಿ ಮೂವಿಂಗ್ ಇಲ್ಲ ಅಂದ್ರೆ ಕ್ಯಾನ್ಸಲ್ ಮಾಡ್ತಾರೆ. ಓ ಹಂಗೆ. ಗಾಡಿ ಮೂವ್ ಆದ್ರೆ ಮಾತ್ರ ಅವ್ರು ಇದ್ ಮಾಡ್ತಾರೆ. ಅವ್ರು ಟೈಮ್ ಹೋಗ್ತಾರೆ, ಇನ್ನು ಬಂದಿಲ್ವಲ್ಲ ಗೊತ್ತಾಗ್ತಾರೆ. ಯೂಟ್ಯೂಬರ್ ನೀವು? ಯೂಟ್ಯೂಬರು. ಈಗ ನನ್ನಿಂದ ಒಂದು ಗಾಡಿ ಬಾಡಿಗೆ ಬುಕಿಂಗ್ ಪರವಾಗಿಲ್ಲ ಬಿಡಿ, ಇನ್ನೊಂದು ಬರುತ್ತೆ. ಯಾರ ಹೆತ್ತ ಮಗನೋ ನಮಗಾಗಿ ಬಂದನು. ನಿಮ್ಗೆ ಏನು ಸಮಸ್ಯೆ ಆಗಿಲ್ಲ? ಗಾಡಿ ಚೆನ್ನಾಗಿದೆ. ಗಾಡಿ ಚೆನ್ನಾಗಿದೆ. ಎಷ್ಟು ಕಿಲೋಮೀಟರ್ ಓಡಿಸಿರಾ ಇವಾಗ್ಲಾ? 17,398. 17,398. ಡೈಲಿ ನನ್ನ ಪ್ರಕಾರ ಸ್ಕೂಲೆಲ್ಲ ಇರೋದ್ರಿಂದ ಕಡಿಮೆ ಆಗ್ತಾ ಇದೆ. 1,200 1,300 ಆಗುತ್ತೆ. ಬಟ್ ಸ್ಕೂಲ್ ಪಿಕಪ್ ಇಲ್ಲ ಅಂದಿದ್ರೆ ಇನ್ನು ಹೆಚ್ಚಿಗೆ ಮಾಡ್ಬೋದು. ಅಂದ್ರೆ ಎಲ್ಲಿ ಲಾಂಗ್ ಬೇಕಾದ್ರೂ ಹೋಗ್ತಾ ಇದ್ದೆ, ನಾನು ಹೋಗಕ್ ಆಗ್ತಾ ಇಲ್ಲ. ಈ ಲೋಕಲ್ ಬೆಳಗ್ಗೆನೆ ಮಾಡಿದೀನಿ 581. ಅಂದ್ರೆ ನಾನು ಸ್ಕೂಲ್ ಇರೋದ್ರಿಂದ. ಸ್ಕೂಲ್ ನಿಮಗೆ ರೆಗ್ಯುಲರ್ ಪೇಮೆಂಟ್ ಬರುತ್ತಾ? ಮಂತ್ಲಿ ಎಷ್ಟು? ಸ್ಕೂಲ್ ಅಂದ್ರೆ ಎಲ್ಲ ನನ್ನ ಮಕ್ಳು ಇಬ್ರು, ನಮ್ಮ ಬಾಮೈದನ್ ಮಕ್ಳು ಇಬ್ರು, ನಮ್ ತಂಗಿ ಮಕ್ಳು ಒಬ್ರು, ಆತರ ನಮ್ ರಿಲೇಷನ್ ಪೇಮೆಂಟ್ ಕೊಡಲ್ಲ. ನಾನು ಅವ್ರಿಗೋಸ್ಕರ ಸೆಲ್ಫ್ ಸರ್ವಿಸ್ ಮಾಡ್ತಾ ಇದ್ದೀನಿ. ನಿಂದು ಎಂಥ ತ್ಯಾಗ ಪುಣ್ಯಾತ್ಮ ಪುಣ್ಯಾತ್ಮ. ಗ್ರೇಟ್ ಅಲ್ವಾ? ಈಗ ಪಾಪ ನೀವು ನಿಮ್ಮ ಬಿಸ್ನೆಸ್ ನ ಹಾಳು ಮಾಡ್ಕೊಂಡು ಮೀನ್ಸ್ ಬಿಸ್ನೆಸ್ ಬೇರೆ ವ್ಯಾನ್ ಕೊಡ್ಬೇಕಂದ್ರೆ ಅವ್ರಿಗೆ 20,000 ಸಾವಿರ ಕೊಡ್ಬೇಕಲ್ಲ. ನಮ್ಮ ರಿಲೇಷನ್ ತಾನೆ. ಕಲಿಯುಗ ಕರ್ಣನೆ, ಪ್ರಾಣ ಚಿಂತಾಮಣಿಯೇ, ನಿಮ್ಮಂತವ್ರು ಇರೋದ್ರಿಂದ ಮಳೆ ಬೆಳೆ ಆಗ್ತಿರೋದು. ಎಲ್ಲಿ ಇರೋದ್ರಿಂದ ಎಲ್ಲಿ ಬುಕ್ ಆಯ್ತು? ಇದು ಬಂದು ಜಯನಗರ ಬುಕ್ ಆಯ್ತು. ಓಲಾ ಅಂದ್ರೆ ಓಲಾ ಆ್ಯಪ? ಓಲಾ ಆ್ಯಪ? ಊಬರ್. ಓಕೆ. ಡೈಲಿ ಎಷ್ಟು ಕಿಲೋಮೀಟರ್ ಓಡಿಸ್ತೀರಾ ಗಾಡಿ? ನಾವು ಡೈಲಿ 100 ಗಂಟೆ ಓಡಿಸ್ತೀವಿ. 100 ಗಂಟೆ ಓಡಿಸ್ತೀರಾ? ಸೊ ಅಷ್ಟೇನಾ? ಸಂಜೆವರೆಗೂ ಅಷ್ಟೇ ಓಡಿಸೋಕ್ಕಾಗೋದು? ಇಲ್ಲ, ಒಂದೊಂದ್ ದಿವಸ ಒಂದೊಂದ್ ತರ. ಲಾಂಗ್ ಹೋಗ್ತೀರಾ? ಲಾಂಗ್ ಅಂದ್ರೆ ಒಂದು 10 ಕಿಲೋಮೀಟರ್ ಆತರ 12 ಕಿಲೋಮೀಟರ್ ಡಿಸ್ಟೆನ್ಸ್ ಓಡಿಸ್ತೀವಿ. ನಮ್ದು ಇಲ್ಲಿ ನಿಯರ್ ಬೈ ಸ್ಕೂಲ್ ಪಿಕಪ್ ಎಲ್ಲ ಇದೆ. ಅದಕ್ಕೆ ನಾವು ತುಂಬಾ ಲಾಂಗ್ ಹೋದ್ರೆ ನಮ್ಗೆ ಪಿಕಪ್ ಬರಕ್ ಆಗಲ್ಲ. ನಿಯರ್ ಬೈ ಸರೌಂಡಿಂಗ್ ಅಲ್ಲಿ ಓಡಿಸ್ಕೊಂಡು ಸ್ಕೂಲ್ ಪಿಕಪ್ ಮಾಡ್ತೀವಿ. ರೆಗ್ಯುಲರ್ ಸ್ಕೂಲ್ ಪಿಕಪ್ ಇದೆ? ಹೌದೌದು ಸರ್, ರೆಗ್ಯುಲರ್. ಸೊ ನಿಮಗೆ ವರ್ತ್ ಅನ್ಸುತ್ತಾ ಒಂದು ಈ ತರ ಗಾಡಿ? ನಿಮ್ಗೆ ಇವಿ ಗಾಡಿ ಪೆಟ್ರೋಲ್ ಗ್ಯಾಸ್ ಗಿಂತ ವರ್ತ್ ಸರ್. ಗ್ಯಾಸ್ ಹಾಕೋದಾದ್ರೆ ದಿನಕ್ಕೆ ಎಷ್ಟು ಖರ್ಚು ಮಾಡ್ಬೇಕಾಗಿತ್ತು? ಗ್ಯಾಸ್ ಹಾಕಿದ್ರೆ ನಿಮ್ಗೆ 500 400 350 400 ರೂಪಾಯಿ ಗ್ಯಾಸ್ಗೆ ಹಾಕ್ಬೇಕು ಡೈಲಿ. ಇದಂದ್ರೆ ನಿಮಗೆ ವಿದ್ಯುತ್ ಅಂದ್ರೆ ಸ್ವಲ್ಪ ಕಡಿಮೆ ಆಗ್ಬೋದು. ಹಂಗಾರೆ ಬೆಟ್ರು ನಿಮ್ಗೆ CNG ಗಿಂತ ಇದು ಬೆಟ್ರು? ಬೆಟ್ರು. ಈಗ Piaggio ಯಾಕೆ ತಗೊಂಡ್ರಿ ನೀವು? Piaggio ನಮ್ಮ ಟೆಂಪಲ್ ಅವರೆಲ್ಲ ಆಲ್ರೆಡಿ ಟೆಂಪಲ್ ಪರ್ಚೇಸ್ ಮಾಡಿದಾರಲ್ಲ, ಕ್ವಾಲಿಟಿ ಬೆಸ್ಟ್ ಆಗಿದೆ ಅಂತ. ಕ್ವಾಲಿಟಿ ಮೆಟಲ್ ಬಾಡಿ ಎಲ್ಲ ಚೆನ್ನಾಗಿದೆ, ಗಟ್ಟಿಮುಟ್ಟಾಗಿದೆ ಅಂತ ನಾನು ತಗೊಂಡೆ. ಚೆನ್ನಾಗಿದೆಯಾ ಗಾಡಿ ನಿಮ್ಗೆ? ಚೆನ್ನಾಗಿದೆಯಾ ಗಾಡಿ? ಚೆನ್ನಾಗಿದೆ. ಓಕೆ. ಸೊ ಬೇರೆ ಆಟೋಗಿಂತ Piaggio ಬೆಸ್ಟ್ ಅನ್ಸುತ್ತಾ? ಅದೇ ಸರ್, ಮೆಟಲ್ ಬಾಡಿ ಸ್ಟ್ರಾಂಗ್ ಅನ್ನಿಸ್ತು. ನಮ್ಮ ಟೆಂಪೋದವರೆಲ್ಲ ಓಡಿಸ್ತಾರಲ್ಲ, ಅವರು ಈ ಕಂಪನಿ ಪರವಾಗಿಲ್ಲ, ಆಪೆಸಿಟಿ ಬೆಸ್ಟ್ ಇರೋದ್ರಲ್ಲಿ ಬೆಸ್ಟ್ ಅಂತ ಹೇಳಿದ್ರು. ಅದಕ್ಕೆ ಪರ್ಚೇಸ್ ಮಾಡಿದ್ವಿ. ಎಷ್ಟು ದಿನ ಆಯ್ತು ತಗೊಂಡು? 4 ಮಂತ್ ಆಯ್ತು. ಎಷ್ಟು ಕಿಲೋಮೀಟರ್ ಓಡಿಸಿದ್ರಾ? 18,000 ಓಡಿಸಿದ್ರಾ? ಸೊ ಏನೋ ಖರ್ಚು ಮಾಡಿಲ್ಲ? ಸರ್ವಿಸ್ ಮಾಡಿಸ್ತಾ ಇರ್ತೀವಿ. ಸರ್ವಿಸ್ ಮಾಡಿದಾರಾ ಫಸ್ಟ್? ಫಸ್ಟ್ ಸರ್ವಿಸ್ ಆಯ್ತು. ಈಗ ನಾಳೆ ಶನಿವಾರ 2ನೇ ಸರ್ವಿಸ್ ಹೋಗ್ತಾ ಇದೀವಿ. ಓಕೆ ಸರ್. ನಿಮ್ಮ ಹೆಸರು? ಮುರುಗನ್ ಅಂತ. ಎಲ್ಲಿ ಪರ್ಚೇಸ್ ಮಾಡಿದ್ದೀವಿ? ನಾವು ಪರ್ಚೇಸ್ ಮಾಡಿಲ್ಲ, ಲಾಲ್ಬಾಗ್. ಲಾಲ್ಬಾಗ್ ರೋಡ್. ಏನು ಕುಮಾರ್ ಮೋಟರ್ಸಾ? ಕುಮಾರ್ ಮೋಟರ್ಸ್. ಓಕೆ. ಇದು ಏನು ಲೋನ್ ಅಲ್ಲಿ ತಗೊಂಡ್ರಾ ಕ್ಯಾಶ್ ಅಲ್ಲಿ ತಗೊಂಡ್ರಾ? ಲೋನ್ ಸರ್. ಲೋನ್. ಎಷ್ಟು ಡೌನ್ ಪೇಮೆಂಟ್ ಕೊಟ್ರಿ? ಡೌನ್ ಪೇಮೆಂಟ್ 64,000 ಏನೋ ಕೊಟ್ಟಿದ್ದೀವಿ. 64. ಓಕೆ. ಒಟ್ನಲ್ಲಿ ಹ್ಯಾಪಿ ಇದೆ, ಏನು ತೊಂದರೆ ಇಲ್ಲ ಸರ್. ಹೆಸರು? ಮುರುಗನ್ ಅಂತ. ಪಾಪ ಬಿಸಿ ಇದೀರಾ ಅನ್ಸುತ್ತೆ. ಈಗ ಇದು ಬಂತು, ಆದ್ರೂ ಅಷ್ಟು ಬುಕಿಂಗ್ ಅಲ್ಲಿ ಇಷ್ಟು ಮಾತಾಡಿದಿರಾ? ನೀವೇನೋ ಕ್ಯಾಮ್ರಾ ಎಲ್ಲ ಶೂಟ್ ಮಾಡ್ತಾ ಇದೀರಾ ಅಂತ ಗೊತ್ತಾಯ್ತು. ಓಕೆ. ಥ್ಯಾಂಕ್ ಯು. ಪಬ್ಲಿಕ್ ಚಾಯ್ಸ್ ಕನ್ನಡ ಯೂಟ್ಯೂಬರ್. ಹೌದಾ? ಥ್ಯಾಂಕ್ ಯು. ಓಕೆ. ಕ್ಯಾನ್ಸಲ್ ಆಗೈತೆ. ಹೌದಾ? ಅವರೇ ಮಾಡ್ಬಿಟ್ರು. ಲೇಟ್ ಆಗಿದ್ಕಾ? ಲೇಟ್ ಆದ್ರೆ ಕ್ಯಾನ್ಸಲ್ ಮಾಡ್ತಾರೆ. ಗಾಡಿ ಮೂವಿಂಗ್ ಇಲ್ಲ ಅಂದ್ರೆ ಕ್ಯಾನ್ಸಲ್ ಮಾಡ್ತಾರೆ. ಸಾರಿ. ಹಂಗೆ. ಗಾಡಿ ಮೂವ್ ಆದ್ರೆ ಮಾತ್ರ ಅವ್ರು ಇದ್ ಮಾಡ್ತಾರೆ. ಅವ್ರು ಟೈಮ್ ಹೋಗ್ತಾರೆ, ಇನ್ನು ಬಂದಿಲ್ವಲ್ಲ ಗೊತ್ತಾಗ್ತಾರೆ. ಯೂಟ್ಯೂಬರ್ ನೀವು? ಯೂಟ್ಯೂಬರು. ಈಗ ನನ್ನಿಂದ ಒಂದು ಗಾಡಿ ಬಾಡಿಗೆ ಬುಕಿಂಗ್ ಪರವಾಗಿಲ್ಲ ಬಿಡಿ, ಇನ್ನೊಂದು ಬರುತ್ತಲ್ಲ. ಅಂದ್ರೆ ನಿಮ್ಗೆ ನೀವಾಗೆ ಓಡ್ಸೋಕ್ಕಿಂತ ಊಬರ್ ಬೆಸ್ಟಾ? ನಾವಾಗೆ ಓಡಿಸ್ರೆ ಯಾರು ಅಷ್ಟು ಕೈ ಹಾಕಲ್ಲ. ಎಲ್ಲ ಆಪ್ ಮನೇಲಿ ಕುತ್ಕೊಂಡು ಆಫೀಸಲ್ಲಿ ಕುತ್ಕೊಂಡು ಬುಕ್ ಮಾಡ್ತಾರೆ. ಬೀದಿಗೆ ಬರೋದು ಕಡಿಮೆ, ಪೀಕ್ ಅವರ್ಸ್ ಮಾತ್ರ ಬರ್ತಾರೆ. ಈ ಆಫೀಸ್ ಟೈಮಲ್ಲಿ ಬಿಸಿ
ಹೆವಿ ಗಾಡಿಗಳು ಬುಕ್ಕಿಂಗ್ ಆಗ್ತಾ ಇರುತ್ತೆ, ಅವಾಗ ಗಾಡಿಗಳು ಸಿಗಲ್ವಲ್ಲ, ಅವಾಗ ಬರ್ತಾರೆ ರೋಡ್ಗೆ. ಈ ಟೈಮೆಲ್ಲ ಬರಲ್ಲ, ನಾವೇ ಹೋದ್ರೆ ಉಂಟು. ಹೋಯ್ತು ನನ್ಗೆ ಗೊತ್ತಾಯ್ತು ಕ್ಯಾನ್ಸಲ್ ಆಗತ್ತೆ ಅಂತ. ಹಂಗಂದ್ರೆ ನಾನು ಬಿಟ್ಕೊಡ್ತಾ ಇದ್ದೆ ನಾನು. ಇನ್ನೇನು ನೀವು 2 minutes ಮಾತಾಡ್ಬೋದಾ ಅಂತ ಕೇಳಿದ್ರಲ್ಲ, ಬೇರೆ ಪಾಪ ನೀವೇನೋ ಶೂಟ್ ಮಾಡ್ತಾ ಇದ್ದೀರಾ. ಬರುತ್ತೆ ಬಿಡಿ ನೋಡಿ. ಹೆಂಗೆ ಸರ್ ಕುಮಾರ್ಸ್ ಮೋಟರ್ಸ್ ಅವರು ಹೆಂಗೆ ಸರ್ವಿಸ್ ಎಲ್ಲ ಹೆಂಗ್ ಕೊಡ್ತಾರೆ? ಸೂಪರ್ ಸರ್ವಿಸ್, ಏನೇ ತೊಂದರೆ ಆಗಲಿ ಸ್ಪಾಟ್ಗೆ ಬರಲ್ಲ, ಇಲ್ಲ ನೀವೇ ತಗೊಂಡ್ಬರ್ತೀರಾ ಅಂತ ಕೇಳ್ತಾರೆ. ಆ ತರ ಒಂದು ರೆಸ್ಪಾನ್ಸ್. ಬಟ್ ಅದು ನಾನು ನಿಮಗೆ ಅವ್ರ ಬಗ್ಗೆ ಏನು ಸೂಪರ್ ರೆಸ್ಪಾನ್ಸ್. ನಮಗೆ ಮೊನ್ನೆ ಚಾರ್ಜರ್ ತೊಂದರೆ ಆಗಿತ್ತು, ಸ್ವಲ್ಪ ಚಾರ್ಜರ್ ವರ್ಕ್ ಆಗಿಲ್ಲ, ಸರ್ ಚಾರ್ಜರ್ ತೊಂದರೆ ಆಗ್ತದೆ ಅಂತ ಹೇಳಿದೆ. ಆ ತರ ಹಾಗೆ ಆಗತ್ತೆ ಅಂತ ಹೇಳಿ ರೀಪ್ಲೇಸ್ ಮಾಡ್ಕೊಟ್ರು. ಹಾ, ಎಷ್ಟು ದಿನದಲ್ಲಿ ರಿಪ್ಲೇಸ್ ಮಾಡಿದ್ರು? ಒಂದು 4-5 days ಅಲ್ಲಿ. ನಿಮ್ಗೆ ಏನು ಸಮಸ್ಯೆ ಆಗಿಲ್ಲ, ಗಾಡಿ ಚೆನ್ನಾಗಿದೆ? ಗಾಡಿ ಚೆನ್ನಾಗಿದೆ. ಎಷ್ಟು ಕಿಲೋಮೀಟರ್ ಓಡಿಸಿರಾ ಇವಾಗ್ಲಾ? 17,398. 17,390. ಇದು ಪ್ಯಾಸೆಂಜರ್ ಕಂಫರ್ಟ್ ಎಲ್ಲ ಕಂಫರ್ಟ್ ಆಗಿದೆಯಲ್ಲ? ಕಂಫರ್ಟಬಲ್. ಸೀಟ್ ಎಲ್ಲ ಆಲ್ಟರ್ ಮಾಡಿಸಿದ್ವಿ ನಾವೇ, ಕವರ್ ಎಲ್ಲ ಹಾಕ್ಸಿದ್ವಿ, ಸ್ವಲ್ಪ ಫ್ಲೆಕ್ಸಿಬಲ್ ಮಾಡ್ತಿದ್ವಿ. ನೀವು ಕವರ್ ಎಲ್ಲ ಹಾಕ್ಸಿರೋದು ಸಪ್ರೇಟ್ ಹಾಕ್ಸಿದ್ರಾ? ಇಲ್ಲ, ಹೌದು ಕಂಪ್ನಿದಲ್ಲ ಇದು, ನಾವೇ ಹಾಕ್ಸಿದ್ವಿ. ಎಕ್ಸ್ಟ್ರಾ ಹಾಕ್ಸಿದ್ವಿ ಕವರ್ ಎಲ್ಲ, ಕೊಳೆ ಆಗತ್ತೆ ಅಂತ. ಓಕೆ ಸರ್, ಎಲ್ಲಿ ಯಾವ ಏರಿಯಾ ನಿಮ್ದು? ಇಲ್ಲಿ ಬನಶಂಕರಿ ಸೆಕೆಂಡ್ ಸ್ಟೇಜ್, ಇದು 3rd stage, ಸೆಕೆಂಡ್ ಸ್ಟೇಜ್. ಅದೇ ಹೇಳ್ತಿಲ್ಲ ನಿಮಗೆ, ಸ್ಕೂಲ್ ಪಿಕಪ್ ಇರೋದ್ರಿಂದ ನಾನು ಸರೌಂಡಿಂಗ್ ಅಲ್ಲೇ ಇರ್ತೀನಿ. ಬೆಳಿಗ್ಗೆ ಈವ್ನಿಂಗ್ ಸ್ಕೂಲ್ ಹುಡುಗರು ಪಿಕಪ್ ಮಾಡ್ತೀರಾ? ಓಕೆ, ಅದಾದ್ಮೇಲೆ ಈ ತರ ಲೋಕಲ್ಗಳು ಯಾವ್ದಾರು ಅಂತ ಮಾಡ್ಕೊತೀವಿ. ಸೊ ದಿನಕ್ಕೆ ಎಷ್ಟು ಸಂಪಾದನೆ ಮಾಡ್ತೀರಾ? ಡೈಲಿ ನನ್ನ ಪ್ರಕಾರ ಸ್ಕೂಲೆಲ್ಲ ಇರೋದ್ರಿಂದ ಕಡಿಮೆ ಆಗ್ತಾ ಇದೆ, 1,200-1,300 ಆಗತ್ತೆ. ಬಟ್ ಸ್ಕೂಲ್ ಪಿಕಪ್ ಇಲ್ಲ ಅಂದಿದ್ರೆ ಇನ್ನೂ ಹೆಚ್ಚಿಗೆ ಮಾಡ್ಬೋದು. ಅಂದ್ರೆ ಎಲ್ಲಿ ಲಾಂಗ್ ಬೇಕಾದ್ರೂ ಹೋಗ್ತಾ ಇದ್ದೆ, ನಾನು ಹೋಗಕ್ ಆಗ್ತಾ ಇಲ್ಲ. ಈ ಲೋಕಲ್ ಬೆಳಗ್ಗೆನ ಮಾಡಿದೀನಿ 581. ಅಂದ್ರೆ ನಾನು ಸ್ಕೂಲ್ ಇರೋದ್ರಿಂದ. ಸ್ಕೂಲ್ ನಿಮಗೆ ರೆಗ್ಯುಲರ್ ಪೇಮೆಂಟ್ ಬರುತ್ತಾ? ಮಂತ್ಲಿ ಎಷ್ಟು? ಸ್ಕೂಲ್ ಅಂದ್ರೆ ಎಲ್ಲ ನಮ್ಮ ನನ್ನ ಮಕ್ಳು ಇಬ್ರು, ನಮ್ಮ ಬಾಮೈದನ ಮಕ್ಳು ಇಬ್ರು, ನಮ್ಮ ತಂಗಿ ಮಕ್ಳು ಒಬ್ರು, ಆತರ ನಮ್ ರಿಲೇಷನ್ ಪೇಮೆಂಟ್ ಕೊಡಲ್ಲ. ನಾನು ಅವ್ರಿಗೋಸ್ಕರ ಸೆಲ್ಫ್ ಸರ್ವಿಸ್ ಮಾಡ್ತಾ ಇದ್ದೀನಿ. ಇದೊಂಥರ ಗ್ರೇಟ್ ಅಲ್ವಾ? ಈಗ ಪಾಪ ನೀವು ನಿಮ್ಮ ಬಿಸ್ನೆಸ್ ನ ಹಾಳು ಮಾಡ್ಕೊಂಡು, ಅಂದ್ರೆ ಮೀನ್ಸ್ ಬಿಸ್ನೆಸ್ ನ ಬೇರೆ ವ್ಯಾನ್ ಕೊಡ್ಬೇಕಂದ್ರೆ ಅವ್ರಿಗೆ 20-20 ಸಾವಿರ ಕೊಡ್ಬೇಕಲ್ಲ. ನಮ್ಮ ರಿಲೇಷನ್ ತಾನೆ. ಹಂಗಂದ್ರೆ ನನ್ನ ಮುಂದೆ ಎರಡು ಬಂತು, ನಿಮ್ ಬುಕಿಂಗ್ ಆಯ್ತು? ಅಲ್ಲ, ಒಂದು ಬಂತಿತ್ತು, ಓಕೆ ಮಾಡಿದೆ ನಾನು. ಓಕೆ ಮಾಡಿಲ್ಲ, ಈಗ ಇಗ್ನೋರ್ ಆಗಿದೆ. ಅಲ್ಲ, ಅಟ್ಲೀಸ್ಟ್ ಅದೇ ಬೇಗ ಬರ್ತಾ ಇರುತ್ತೆ ಅಂತ. ಯಾಕೆ ನನ್ನ ಮುಂದೆ 2 ಬಂತು. ಈ ಸಂಜೆ ಆಯ್ತಲ್ಲ ಸರ್, 4:30 ಆಯ್ತಾ? ಟೈಮ್ ಆಯ್ತು, ಟೈಮ್ ಬಂದು 3:10. ಈಗ ಶುರು ಆಗತ್ತೆ. ಈಗ ಸ್ವಲ್ಪ ಡಲ್ ಇರುತ್ತೆ, ಹೋಗ್ತಾ ಹೋಗ್ತಾ ಹೆವಿ ಬರುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಕ್ಯಾರಿಯರ್ ಓಕೆ ಮಾಡ್ಬಿಡ್ತೀನಿ. ಮಾಡಿ. ಇಲ್ಲೇ ಉತ್ತರಳ್ಳಿ. ಆಯ್ತು, ಆಲ್ ದ ಬೆಸ್ಟ್. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಎಲೆಕ್ಟ್ರಿಕ್ ಎಫೆಕ್ಟ್ಸ್ ಸ್ನ್ಯಾಕ್ಸ್. ಮೊನ್ನೆ ತಾನೇ ನಾನು ಪಿಯಾಜಿಯೋ ಕಂಪನಿದು ಶೋರೂಮ್ ಹೋಗಿ ಕುಮಾರ್ಸ್ ಅಂಡ್ ಮೋಟರ್ಸ್ ಅಲ್ಲಿ ವಿಡಿಯೋನ ಮಾಡಿದ್ದೆ. ಬಟ್ ಇಲ್ಲಿ ನನಗೇನು ಸಡನ್ ಆಗಿ ಸಿಕ್ಕಿದ್ದು. ಇವರು ನನಗೆ ಸಡನ್ ಆಗಿ ಸಿಕ್ಕರು. ನಾನೇನು ಅವ್ರನ್ನ ಮಾತಾಡಿಸ್ಬೇಕು ಅಂತ ಮಾತಾಡ್ಸಿದ್ದಿಲ್ಲ, ಸಡನ್ ಆಗಿ ಮಾತಾಡಿದ್ರು. ಬಟ್ ಕುಮಾರ್ಸ್ ಮೋಟರ್ಸ್ ಬಗ್ಗೆ ನಾನು ವಿಡಿಯೋ ಮಾಡಿದ್ದು ಸಾರ್ಥಕ ಆಯಿತು. ಯಾಕೆ ಅಂದರೆ ಅವ್ರ ಬಗ್ಗೆ ಒಳ್ಳೆ ಒಪಿನಿಯನ್ ಇದೆ, ಚೆನ್ನಾಗಿ ಸರ್ವಿಸ್ ಕೊಡ್ತಾರಂತೆ. ಸೊ ಅಷ್ಟೇ ಇಂಪಾರ್ಟೆಂಟ್ ಬೇಕಾಗಿರೋದು. ನಾನು ಸುಮ್ಮನೆ ಶೋರೂಮ್ನ ಯಾವ್ಯಾವುದೋ ಶೋರೂಮ್ ತೋರಿಸಿ ಮತ್ತೆ ನಿಮ್ಮ ಸರ್ವಿಸ್ ಚೆನ್ನಾಗಿಲ್ಲ ಅಂದರೆ ಕಸ್ಟಮರ್ಸ್ಗಳು ಮತ್ತೆ ಕಮೆಂಟ್ ಮಾಡ್ತಾರೆ, ಬೈತಾರೆ. ಅವೆಲ್ಲ ಯಾಕೆ ಬೇಕಲ್ವಾ? ಒಳ್ಳೆ ಶೋರೂಮ್ನ ಮಾತ್ರ ತೋರಿಸೋಣ, ಒಳ್ಳೆ ಚೆನ್ನಾಗಿ ಸರ್ವಿಸ್ ಕೊಡುವಂಥವ್ರನ್ನ ಮಾತ್ರ ತೋರಿಸೋಣ. ಕೊನೆಗೂ ನನ್ನ ಆ ರಿವ್ಯೂ ಸಕ್ಸಸ್ಫುಲ್ ಆಯಿತು. ಯಾರೆಲ್ಲ ನೋಡಿಲ್ಲ, ಆ ವಿಡಿಯೋ ನೋಡಿಲ್ಲ ಅಂದರೆ ಈ ಲಿಂಕ್ನ ಹಾಕಿರ್ತೀನಿ ಈ ವಿಡಿಯೋದಲ್ಲಿ. ಆ ವಿಡಿಯೋನ ನೋಡಿ ನಿಮಗೆ ಬೇಕಂದರೆ ಆ ಗಾಡಿ ಫೀಚರ್ಸು ಮತ್ತು ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅವರು. ನಿಮ್ಗೆ ಏನು ಬೇಕು ಅದನ್ನ ನೋಡಿಕೊಂಡು ವಿಡಿಯೋನ ಪರ್ಚೇಸ್ ಮಾಡ್ಕೊಳ್ಳಿ ಬೇಕು ಅಂದರೆ ಗಾಡಿ. ಓಕೆ.